ಹಾಸನದಲ್ಲಿ ಹಿಡಿತವನ್ನ ಕಳೆದುಕೊಂಡ್ರ ರೇವಣ್ಣ ಕುಟುಂಬದವರು ತಮ್ಮ ವಿರುದ್ಧದ ಕೇಸ್ನಲ್ಲಿ ಬಿ ರಿಪೋರ್ಟ್ ನ ಪಡೆದಂತಹ ಸೂರಜ್ ಬಿ ರಿಪೋರ್ಟ್ ಸಿಕ್ಕ ಬೆನ್ನಲ್ಲೇ ಸೂರಜ್ ರೇವಣ್ಣ ಫುಲ್ ಆಕ್ಟಿವ್ ಆಗಿದ್ದಾರೆ. ನಮ್ಮ ಮೇಲಿನ ಪ್ರಕರಣ ಒಂದು ಷಡ್ಯಂತ್ರ, ಪಿತೂರಿ ಅಷ್ಟೇ. ರಾಜಕೀಯವಾಗಿ ನಮ್ಮನ್ನ ಅಧಿಕಾರಿಗಳ ಮೂಲಕ ಟಾರ್ಗೆಟ್ ಮಾಡಿಸ್ತಾ ಇದ್ದಾರೆ. ಸುಳ್ಳು ಕೇಸ್ಗಳನ್ನ ದಾಖಲು ಮಾಡಿ ನಮ್ಮ ಕುಟುಂಬಕ್ಕೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಈ ಜಿಲ್ಲೆಯಲ್ಲಿ ರೇವಣ್ಣ ಅವರನ್ನ ವೀಕ್ ಮಾಡಿದ್ರೆ ಜೆಡಿಎಸ್ ವೀಕ್ ಆಗುತ್ತೆ. ಗ್ಯಾರಂಟಿ ನ್ಯೂಸ್ ಜೊತೆ ಎಂಎಲ್ಸಿ ಸೂರಜ್ ರೇವಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಜೆಡಿಎಸ್ ನಾಯಕ ಸೂರಜ್ ರೇವಣ್ಣ ಜೊತೆ ನಮ್ಮ ಹಾಸನ ಪ್ರತಿನಿಧಿ ಚೇತನ್ ಚಿಚ್ಚಾಟನ ನಡೆಸಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಹಾಸನ ಜಿಲ್ಲಾ ವಿಧಾನ ಪರಿಷತ್ ಶಾಸಕರಾದಂತಹ ಡಾಕ್ಟರ್ ಸೂರಜ್ ರೇವಣ್ಣ ಅವರಿಗೆ ಅವರ ಕೇಸ್ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಸಲ್ಲಿಕೆಯಾದ ಹಿನ್ನೆಲೆ ಅದರ ಬೆನ್ನಲ್ಲೇ ಏನು ಹಾಸನ ಜಿಲ್ಲೆಯಲ್ಲಿ ಸೂರಜ್ ರೇವಣ್ಣ ಫುಲ್ ಆಕ್ಟಿವ್ ಆಗಿದ್ದಾರೆ. ಎಲ್ಲೋ ಒಂದು ಕಡೆ ಮತ್ತೆ JDS ಮತ್ತೆ ಎಲ್ಲಿ JDS ಮುಗಿದೇ ಹೋಗಿತ್ತು ಅಂತ ಏನು ಹೇಳಲಾಗ್ತಾ ಇತ್ತು. ಆದರೆ ಸೂರಜ್ ರೇವಣ್ಣ ಅವರು ಎಲ್ಲೋ ಒಂದು ಕಡೆ ಹಾಸನವನ್ನು ಹಿಡಿತವನ್ನು ಸಾಧಿಸ್ತಾರೆ ಅನ್ನೋ ಮಾತು ಕೇಳಿಬರ್ತಿತ್ತು. ಇದೀಗ ಸ್ವತಃ ನಮ್ಮ ಜೊತೆಗೆ ಹಾಸನ ಜಿಲ್ಲಾ ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ಸೂರಜ್ ರೇವಣ್ಣ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಸೂರಜ್ ರೇವಣ್ಣ ಅವ್ರದ್ದು ಅಥವಾ ರೇವಣ್ಣ ಫ್ಯಾಮಿಲಿನ ಟಾರ್ಗೆಟ್ ಮಾಡೋದಾಗಿದೆ, ಅಥವಾ ರೇವಣ್ಣ ಅವ್ರ ಫ್ಯಾಮಿಲಿ ಕತೆ ಮುಗದೇ ಹೋಯಿತು, ಅಥವಾ JDS ಯುಗಾಂತ್ಯ ಆಯಿತು, ಆ ಥರದ್ದೆಲ್ಲ ಹೇಳ್ತಾ ಇದ್ರು. ಆದರೆ ಈಗೆಲ್ಲೋ ಒಂದು ಕಡೆ ನಿಮ್ಮ ಬಿ ರಿಪೋರ್ಟ್ ಸಲ್ಲಿಕೆ ಆದ ಬೆನ್ನಲ್ಲೇ ಹಾಸನದಲ್ಲಿ ಸೂರಜ್ ರೇವಣ್ಣ ಆಕ್ಟಿವ್ ಆಗಿದ್ದಾರೆ ಅಂತ ಕೇಳಿಬರ್ತಿರುತ್ತೆ ಅಂಥದ್ದು. ಅದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಅಂತ ಒಂದು ಗಾದೆ ಹೇಳ್ತಾರೆ. ನಾನು ಪ್ರಮುಖವಾಗಿ ಒಂದು ಹೇಳೋದೇನೆಂದರೆ, ಮೊದಲನೇ ದಿನದಿಂದನೂ ಹೇಳ್ತಾ ಇದ್ದೀನಿ, ಈಗ ಏನೇ ಈ ಸಂಪೂರ್ಣ ಪ್ರಕರಣ ಇರ್ಬೋದು, ಇದೊಂದು ಷಡ್ಯಂತರ, ಇದೊಂದು ಪಿತೂರಿ, ಇದು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಅಧಿಕಾರಿಗಳ ಮೂಲಕ, ಪೊಲೀಸ್ ಅಧಿಕಾರಿಗಳ ಮೂಲಕ ಇದು ನಮ್ಮ ಕುಟುಂಬದ ಮೇಲೆ ಟಾರ್ಗೆಟ್ ಮಾಡಿ, ಒತ್ತಡ ಮಾಡಿ ಈ ರೀತಿಯಾದಂಥ ಪ್ರಕರಣಗಳನ್ನ, ಕೇಸ್ಗಳನ್ನ ದಾಖಲು ಮಾಡಿ, ಸುಳ್ಳು ಕೇಸ್ಗಳನ್ನ, ಫೇಕ್ ಕೇಸ್ಗಳನ್ನ ದಾಖಲು ಮಾಡಿ ಇವತ್ತು ನಮ್ಮ ಕುಟುಂಬಕ್ಕೆ ತೊಂದರೆ ಕೊಡಲೇಬೇಕು. ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ರೇವಣ್ಣ ಅವ್ರನ್ನ ವೀಕ್ ಮಾಡಿದ್ರೆ ಈ ಜಿಲ್ಲೆಯಲ್ಲಿ JDS ಪಕ್ಷ ವೀಕ್ ಆಗುತ್ತೆ ಅನ್ನೋದು ಒಂದು ದೂರದೃಷ್ಟಿ ಇಟ್ಕೊಂಡು ಈ ರೀತಿಯಾದಂಥ ಒಂದು ಕುತಂತ್ರನ ಮಾಡಿದ್ರು ಅಂತ ಹೇಳಕ್ಕೆ ಬಯಸ್ತೀನಿ. ಅದೇ ಪ್ರಪ್ರಥಮವಾಗಿ ಮೊದಲನೇ ದಿನದಿಂದನೂ ಹೇಳ್ತಾನೆ ಇದ್ದೀನಿ, ಮೊದಲನೇ ದಿನವೂ ಹೇಳ್ತಾ ಇದ್ದೀನಿ, ಇವೆಲ್ಲ ಯಾವತ್ತಿದ್ರೂ ಸುಳ್ಳೆ, ಯಾವತ್ತಿದ್ರೂ ಸಾಬೀತಾಗುತ್ತೆ, ನಾನೇನು ಯಾಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ನಾನು MLC ಆಗಿಂತ ಮುಂಚೆನೂ ಅಷ್ಟೇ, ಈಗ MLC ಆದಮೇಲೂ ಅಷ್ಟೇ, ಕೇಸ್ ಆದಮೇಲೂ ಅಷ್ಟೇ, ಕೇಸ್ ಇರಲಿ ಬಿಡಲಿ, ನಾನು ಕೇಸ್ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಯಾಕೆ ನನಗೆ ಗೊತ್ತು ಯಾರ ಪ್ರಾಮಾಣಿಕತೆ ಏನು ಅಂತ ಗೊತ್ತು. ಆ ಕೇಸ್ಗೆ ನನಗೆ ಸಂಬಂಧನೂ ಇಲ್ಲ, ಕೇಸ್ ವಿಷಯ ನನಗೆ ಅದು ರಿಲೇಟೆಡು ಅಲ್ಲ. ಇವತ್ತು ನಾನು ಏನು ಕೆಲಸ ಮಾಡಬೇಕು, ಹಿಂದೆ MLC ಆಗಿಂತ ಮುಂಚೆನೂ ಮಾಡ್ತಾಯಿದ್ದೆ, ಈಗ MLC ಆದಮೇಲೂ ಮಾಡ್ತಾಯಿದ್ದೀನಿ. ಈ ಕೇಸು, ಈ ಪ್ರಕರಣ ಅಂತ ಏನಿದಾವೆ ಅವಕ್ಕೂ ನಾನು ಯಾವುದೂ ತಲೆ ಕೆಡಿಸ್ಕೊಳ್ಳಲ್ಲ. ಮುಂದಕ್ಕೂ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡ್ತೀನಿ. ಈಗಾಗಲೇ ಸಕ್ರಿಯವಾಗಿ ಸಾಕಷ್ಟು ಕಡೆ ಜಿಲ್ಲೆಯಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ, ಎಲ್ಲ ತಾಲೂಕುಗಳಿಗೂ ಅನುದಾನಗಳು ಹಾಕ್ಕೊಡ್ಬೋದಾಗ್ಬೋದು, ಅಥವಾ ಅವರ ಕಷ್ಟ ಕಾರ್ಪಣ್ಯ ಕೇಳೋದಾಗ್ಬೋದು, ಅವ್ರು ಏನೇ ಒಂದು ಮನವಿ ಆಗ್ಬೋದು, ಅವಕ್ಕೆಲ್ಲ ಉತ್ತಮವಾಗಿ ಸ್ಪಂದಿಸ್ತಾ ಇವತ್ತು ಉತ್ತಮವಾದ ಕೆಲಸನ ಈ ಒಂದು ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಹೇಳಕ್ಕೆ ಬಯಸ್ತೀನಿ. ಆದರೆ ಒಂದು ನನಗೆ ಬೇಜಾರಿನ ಸಂಗತಿ ಏನಂದರೆ, ಈ ಪ್ರಕರಣಗಳೆಲ್ಲ ಆಗೋದಕ್ಕೆ ಪ್ರಮುಖವಾದ ಕಾರಣ ಇವತ್ತೇನು ಜಿಲ್ಲಾ ವರಿಷ್ಠಾಧಿಕಾರಿ ಇದ್ದಾರೆ ಮೊಹಮ್ಮದ್ ಸುಚಿತಾ ಅವರೇ ಪ್ರಮುಖವಾದ ಕಾರಣ ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕೆಂದರೆ ಹಿಂದೆ ನಾನು ನಿಮಗೆ ನೆನಪು ಮಾಡ್ಕೋಬೇಕು, ಗುರುವಾರ ಅದು ಜೂನ್ 20th ಇರಬೇಕು ಅನಿಸುತ್ತೆ, ಪ್ರಾಬಲಿ 19th ಜೂನ್ 20th, ನನಗೆ ಡೇಟ್ ಮರ್ತೋಗಿದೆ. ನಾನು ಕೇಸ್ ಸಂಬಂಧಪಟ್ಟಂತೆ ಹಿಂಗೆ ಯಾರೋ ಒಬ್ಬ ಬಂದು ನನಗೆಲ್ಲ ಹಿಂಗೇನೋ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಹಿಂಗೆ ಫೋನೆಲ್ಲ ಮಾಡ್ತಿದ್ದೇನೆ ಅಂತ ಪ್ರಕರಣ ದಾಖಲಿಸೋಕ್ಕೆ ನಾನು ಗುರುವಾರ ಹೋದಂಥ ಸಂದರ್ಭದಲ್ಲಿ, ಗುರುವಾರ 1 ಗಂಟೆಗೆ ಇವತ್ತು ಹೊಳಲ್ಕೆರೆ ಗ್ರಾಮಾಂತರ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಯಾರೊಬ್ಬರೂ ಒಂದು ಉತ್ತಮವಾದ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದೇನೆ. ಆ ಕೇಸ್ನು ಕೂಡ ದಾಖಲಿಸ್ತೇನೆ. ಒಂದು ದಿನ 24 hours ಅಂದರೆ ಶುಕ್ರವಾರ ಮಧ್ಯಾಹ್ನ ನಮ್ಮ ಕೇಸ್ನ ದಾಖಲು ಮಾಡ್ತಾರೆ, ಶುಕ್ರವಾರ ಮಧ್ಯಾಹ್ನ. ಸೊ ಈ ಎಲ್ಲ